ಸುಮ್ಮನಿರಲ್ಲ ಗೈಸ್. ಟೈಮ್ ಬಂದ್ಬಿಟ್ಟು ಕರೆಕ್ಟ್ 5 o'clock. ಇದು ಯಾವುದಲ್ಲ ಕುಯ್ 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 ಅಂತಿದೆ. ಬ್ರೇಕ್ಸ್ ಗೈಸ್, ನಿನ್ನೆ ಮಳೆಯಿಂದ ಬಂದಿದ್ದು, ಹಾಗಾಗಿ ಕುಯ್ 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 ಅಂತಿದೆ. ಆ್ಯಂಡ್ ಎಸ್, ಮಾರ್ನಿಂಗ್ ಶಾಪ್ 5 o'clock ಆಗಿದೆ. ಕಸಿನ್ ಮನೆಗೆ ಬಂದಿದ್ವಿ. ಕಸಿನ್ ಮನೆಯಿಂದ ಹೊರಟ್ವಿ. ಕಸಿನ್ ಮನೆಗೆ ಎಲ್ಲಿಗೆ ಬಂದಿದ್ದು ಗೈಸ್? ದಿಸ್ ಈಸ್ ಬೆಂಗಳೂರು, ನಿಮ್ಮೆಲ್ಲರ ನೆಚ್ಚಿನ ಬೆಂಗಳೂರು. ಇಲ್ಲಿದ್ದೀವಿ ಇವತ್ತು. ಹೊರಟಿದ್ದೀವಿ ನಾವು ಗೈಸ್ ಫಾರ್ ಮಾನ್ಸೂನ್ ಮಹಾರಾಷ್ಟ್ರ. ಓ ಕ್ರೇಜಿ ಕ್ರೇಜಿ ಸೀನ್ಸ್ ಅಂದ್ಕೊಳ್ಳಿ. ಮಹಾರಾಷ್ಟ್ರಲ್ಲಿ ರೆಡ್ ಅಲರ್ಟ್ ಇದೆ ಫುಲ್ಲು, ಆದರೂ ನಾವು ಹೊರಟಿದ್ದೀವಿ. ಏನು ಅಂತ ಗೊತ್ತಿಲ್ಲ. ಟುಡೇ ಈಸ್ ಡೇ 1. ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಒಂದು 2 days ಲೇಟ್ ಬರ್ತಿದೆ ಅನಿಸುತ್ತೆ ಈ ವಿಡಿಯೋ. ಬಟ್ ಟ್ರಾವೆಲ್ ಮಾಡ್ತಾ ಎರಡೂ ಮಾಡೋಕ್ಕೆ ತುಂಬ ಕಷ್ಟ ಗೈಸ್. ಅಷ್ಟು ಪ್ರೊಫೆಷ್ನಲ್ ಆಗಿಲ್ಲ ನಾವು. ಒಂಚೂರು ಒಂದು 1/4 ಗಂಟೆ ಅರ್ಧ ಗಂಟೆ ಲೇಟ್ ಆಯಿತು ಗೈಸ್. ಹೊರಡಬೇಕಿತ್ತು 4:30 ಹಂಗೆ ಹೊರಡೋಣ ಅಂದ್ಕೊಂಡಿದ್ವಿ. ಲಗೇಜ್ ಯಾವ ಥರ ಕೂತಿದೆ ಅಂತ ಗೊತ್ತಿಲ್ಲ, ಬಟ್ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್, ನಾನು ಇಷ್ಟಾರ್ತು ಆ್ಯಂಡ್ ನಿಮ್ಮೆಲ್ಲರ ನೆಚ್ಚಿನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್ ಟ್ರೆಕಾನಿಕ್ಸ್. ನನಗೆ ಒಂಚೂರು ನಿದ್ದೆ ಥರ ಗೈಸ್, ಹಂಗಾಗಿ ಅಷ್ಟೊಂದು ಎನರ್ಜಿ ಇಲ್ಲ. ಎನರ್ಜಿ ಬಂದಾಗ ಸಗದಾಗಿ ಸಿಗ್ತೀವಿ. ಇದೇನು ಬೆಂಗಳೂರು ಸಿಟಿ. ನಾನಿವಾಗ ಪಾರ್ಲೆಟ್ ಹಾಲ್ ಹತ್ರ ಹೋಗ್ತೀನಿ, ಶಾಶು ಅಲ್ಲಿಗೆ ಬರ್ತಾನೆ. ಲಗೇಜು ಗೈಸ್, ಲಗೇಜ್ದೆ ಒಂದು ತಾಪತ್ರೆ ಎಲ್ಲ ನೋಡೋಣ ಹೇಗಾಗುತ್ತಂತ. ಆ್ಯಂಡ್ ಮುಂದೆ ಮಾತ್ರ ಮಳೆ ತುಂಬ ಇರುತ್ತೆ ಪಕ್ಕ. ನೋಡೋಣ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಪಟ್ಟಣಗೆರೆಯಲ್ಲಿದ್ದೀವಿ. ಹಲೋ ಬೇಬಿ, ಗುಡ್ ಮಾರ್ನಿಂಗ್. ಇಳಿಯೋ ಒಡೆ. ವಿಡಿಯೋ ಮಾಡೋ. ಇಲ್ಲ, ಇದರಲ್ಲಿ ಇರೋದು ಅದಕ್ಕೆ ಹಾಕಬೇಕು. ಏನಂದರೆ ಇದರಲ್ಲಿ ರೈನ್ ಕೋಟು, ಆಮೇಲೆ ಲಾಸ್ಟಿಗೆ ಉಳಿದಿದ್ದೆಲ್ಲ ಇದಕ್ಕೆ ಹಾಕೊಂಡ್ಬಂದಿದ್ದು. ಅದನ್ನ ಹಾಕೊಂಡು ಲಗೇಜು ವಿಡಿಯೋ ಫುಲ್ ಎಲ್ಲ. ಇದು ಸಗದಾಗಿ ಕಾಣ್ತಿದೆ ಗೈಸ್. ವಾಟ್ಸ್ ಟೈಮ್ 5:40 5:36 ಆಗಿದೆ. ಪಾರ್ಲೆಟ್ ಹಾಲಲ್ಲಿ ಮೀಟ್ ಆಗಿದ್ದೀವಿ. ಇನ್ನೇನು ಹೊರಟ್ವಿ. ವಿಲ್ ಬಿ ಮೂವಿಂಗ್. ಧ್ರುವ ನೀಟಾಗಿ ಕಟ್ಕೊಟ್ಟವನೇ, ಮಾತ್ರ ಮಸ್ತಾಗಿ ಕಟ್ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ನೋಡಿದೆ ಬಿರಿಯಾನಿ ತಿನ್ನೋಕ್ಕೆ. ಹುಚ್ಚು ಹೋಗೋಕ್ಕೆ ನಮ್ಮೂರ ಕಡೆ ಈ ಮಳೆಯಲ್ಲಿ. ಸೈಕು. ಅದೇ ಟೀ ಕುಡ್ದಿದ್ವಲ್ಲ ಓದ್ಸತಿ. 7:05. ವ್ಲಾಗ್ ಮಾಡಲ್ಲ, ಮೈಕೆಲ್ಲ ಆಫ್ ಮಾಡಿದ್ದೀನಿ. ಶಿರಾಟೋಲಲ್ಲಿದ್ದೀವಿ. ಎಷ್ಟು ಗಂಟೆಗೆ ಬಿಟ್ಟಿದ್ದು? 5:30ನಾ? 5:40ಗೆ ಬಿಟ್ಟಿದ್ದು. 100 kilometers ಬಂದಿದ್ದೀವಾ? 100 ಬಂದಿದ್ದೀವಿ ನೋಡಿ. ಹೆಂಗೆ ಬಾಯ್ಸ್ ರೆಡಿ ಫುಲ್ಲು. ಶಾಶ್ದು ಹೊಸ ಗಾಡಿ, ಅಣ್ಣಂದು ಹಳೆ ಗಾಡಿ. ಬಟ್ ಇದು ಇದೆ ಅಲ್ವಾ ಶಿರಾಟೋಲು, ಕರಜೀವನಹಳ್ಳಿ ಟೋಲ್ ಪ್ಲಾಜಾ. ಅದೇ ಯಪ್ಪ, ಅದೇ ಇದ್ರ ಹತ್ರ ಇದೆ, ಶಿರಾಟೋಲ್ ಹತ್ರ. ಇನ್ನೆಲ್ಲೂ ಸಿಗಲ್ಲ, ಮುಂದೆ ಸಿಗ್ತೀನಿ. ಓಕೆ, ಸುಮ್ಮನೆ ಎಲ್ಲೂ ಮೈಕು ಆನ್ ಮಾಡಿಲ್ಲ, ಹೆಲ್ಮೆಟ್ ಆನ್ ಮಾಡಿಲ್ಲ, ಹೆಲ್ಮೆಟಲ್ಲಿ ಕ್ಯಾಮ್ರಾ ಆನ್ ಮಾಡಿಲ್ಲ, ಮೈಕು ಆನ್ ಮಾಡಿಲ್ಲ. ಮುಂದೆ ಸಿಗ್ತೀವಿ. ಓಕೆ, ಬಾಯ್. ತೋರಿಸು ಒಂದ್ಸತಿ ಔಟ್ಫಿಟ್ ಚೆಕ್. ಓಕೆ ಗೈಸ್, ಸಮ್ವೇರ್ ಇನ್ ದಾವಣಗೆರೆ. ಇನ್ನೊಂದು ಸ್ಟಾಪ್ ಕೊಟ್ಟು ಒಂದು ಫ್ಯೂಯಲ್ ಬ್ರೇಕ್ ಆಯಿತು. ಸ್ಟಾಪ್ ಕೊಟ್ಟಿದ್ದಿಲ್ಲ ಅಣ್ಣಂದು ನೋಡಿ. ಶಶಾಂಕ್ ಅವರು ಗಾಡಿ ಫುಲ್ಲು ಒಂದು ಸ್ವಲ್ಪ ಗಾಡಿ ಗಲೀಜಾಗಿದೆ, ಕ್ಲೀನ್ ಇದೆ, ಎಲ್ಲೂ ಮಳೆ ಸಿಕ್ಕಿಲ್ಲ. ಫುಲ್ಲು ಕ್ಲೌಡ್ಸ್ ಎಲ್ಲ ನೋಡಿ, ಅಲ್ಲಿ ಮೋಡ ಆಗಿದೆ, ಮೋಡ ಕವಿದ ವಾತಾವರಣ. ಲೆಟ್ಸಿ ಮುಂದೆ ಸಿಗ್ತೀವಿ, ತಿಂಡಿಗೆ ಹಾಕಿ ಸಿಗ್ತೀವಿ. ಓಕೆ, ಸುಮ್ಮನೆ ಹಂಗೆ ನಿಂತಿದ್ವಲ್ಲ, ಒಂದು ವಿಡಿಯೋ ಮಾಡಿದೆ ಅಷ್ಟೇ.
ಸ್ಟಾಪ್ ಹಾಕಿದ್ವಿ, ನಿದ್ದೆ ಬರ್ತಾಯಿತ್ತು. 9:45 ಟೈಮ್ ನೋಡಿ, 9:46 ಆಗಿದೆ. ತಿಂಡಿಗೆ ಸ್ಟಾಪ್ ಹಾಕಿದ್ವಿ. ಎಲ್ಲಿ ಅಂದರೆ ನೀವು ನಮ್ಮ ಗುಜರಾತ್ ರೈಡ್ ಸ್ಟಾರ್ಟಿಂಗ್ ಡೇ ನೋಡಿರ್ತೀರ. ಹೋಟೆಲ್ 76 ಇಲ್ಲೇ ಒಂದು ಸ್ಟಾಪ್ ಹಾಕಿದ್ವಿ ಲಾಸ್ಟ್ ಟೈಮನು, ಅದಕ್ಕೆ ಇಲ್ಲೇ ಒಂದು ಸ್ಟಾಪ್ ಬರ್ತೀವಿ. ದಾವಣಗೆರೆ ಬೆಣ್ಣೆ ದೋಸೆ. ನಾನು ದೋಸೆನೇ ತಿನ್ನಲ್ಲ, ಪೂರಿ ಹೇಳಿದೆ, ಪೂರಿ ಇಲ್ಲ ಅಂತ ಹೇಳಿ ದೋಸೆ ತಿಂತಾಯಿದ್ದೀನಿ ಈಗ. ಲಗೇಜ್ ಎಲ್ಲ ಇಲ್ಲ ಹಾಕ್ಬಿಟ್ಟಿದ್ದೀವಿ, ಇನ್ನೇನಿಲ್ಲ ನೋಡಿ. ತಿಂಡಿ ತಿನ್ಬಿಟ್ಟು ಸಿಗ್ತೀವಿ. ತಿಂಡಿ ತಿನ್ಬಿಟ್ಟು ಸಿಗಲ್ಲ ಇನ್ನೆಲ್ಲಾದ್ರೂ ಇನ್ನೊಂದ್ಸತಿ ಸ್ಟಾಪ್ ಕೊಟ್ಟರೆ ಸಿಗ್ತೀನಿ, ಇಲ್ಲ ಹೊರಗಡೆ ಏನಾದ್ರು ಮಾಡ್ಬೇಕನ್ಸಿರ್ತೀನಿ. ಫುಲ್ ವೆದರ್ ಫುಲ್ ಚಿತಲ್ ಆಗುತ್ತೆ ಅನಿಸುತ್ತೆ. ಹೋಗ್ತಾ ನೋಡೋಣ. ಫುಲ್ ಮೋಡ ಆಗಿದೆ, ಮಳೆ ಬರುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಮಾರ್ನಿಂಗ್ ಒನ್ಲಿ ರೈನ್. ನಿಂತ್ಕೊಂಡಿದ್ದೀವಿ, ತಿಂಡಿ ತಿನ್ನೋಣ ಅಂತ ನಿಂತಿಲ್ಲ. ನೋಡು ಅದರಿಂದ ಹೋದ್ರೆ ಏನೋ ನಮ್ಮ ಕತೆ. ಅಲ್ಲಿ ನೋಡು, ಅಲ್ಲಿ ನೋಡಿ, ಅಲ್ಲಿ ಆ ಗಾಡಿಗಳು ಹೋಗ್ತಿರೋದು, ಅದರಿಂದ ನಾವು ಬೈಕಲ್ಲಿ ಹೋದ್ರೆ ನಮ್ದು ಏನಾಗ್ಬೋದು ಕತೆ. ಯಪ್ಪ, ಅಲ್ಲಿ ನೋಡು, ಅಲ್ಲಿ ಆ ಕಡೆ ಒಂಥರ ಓಪನ್ ಆಗಿದೆ, ಒಳ್ಳೆ ಮಳೆ ಬರ್ತಿದೆ ಗೈಸ್ ಬೆಳಿಗ್ಗೆ. ನೋಡಿ ಕಳ್ಳ ಇದ್ದಂಗಿದ್ದಾನೆ ಹೆಂಗೆ. ಇದು ಓಸ್ ಬೇರೆ. ನಾನು ಶಶು ರೈನ್ ಕೋಟ್ ಹಾಕೋಣ ಅಂತ ಕಾಯ್ತಿದ್ದೀವಿ. ನೋಡಿ ಅಲ್ಲಿ ಗಾಳಿ ಏನು ಗಾಳಿ ಅಂದರೆ ಫುಲ್ಲು ಕ್ರೇಜಿ ಗಾಳಿ ಅಂದರೆ ಗಾಳಿ. ನೋಡ್ತೀವಿ ಒಂದು ಸ್ವಲ್ಪ ಹೊತ್ತು ಮಳೆ ನಿಂತ ಮೇಲೆ ಹೊರಡ್ತೀವಿ, ಅಷ್ಟು ತನಕ ಹೊರಡಲ್ಲ. ದೊಡ್ಸಿ ಸಖತ್ ಬರ್ತಿದೆ. ಸಿಗುವ ಮುಂದೆ. ಮೈಕೆಲ್ಲ ಬಿಚ್ಚಿ ಬ್ಯಾಗ್ ಒಳಗೆ ಇಡ್ತೀನಿ, ಸುಮ್ಮನೆ ಯಾಕೆ ಓಡಿಸ್ಕೊಳೋದು, ಸುಮ್ಮನೆ. ಸಿ ಯು ಸೂನ್ ಗೈಸ್. ಇಲ್ಲೆಲ್ಲೋ ಬಂಕಾಪುರ ಅಂತ ಎಲ್ಲೋ ಇದ್ದೀವಿ. ಯಪ್ಪ, ಕೈಯೆಲ್ಲ ನೋವು ಬಂದೋಯ್ತು. ಗಾಡಿ ಹಿಡ್ದು ಎಂಥ ಗಾಳಿ ಅಂದರೆ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಆ ಜೋಳದ ಗದ್ದೆಯಲ್ಲೆಲ್ಲ ಗೊತ್ತಾಗುತ್ತೆ ನೋಡಿ, ಅಲ್ಲಿ ಹಾರಾಡ್ತಿರೋದು. ನೋಡಿ ಅಲ್ಲಿ ಹಾರಾಡ್ತೈತೆ ಹಂಗೆ ಪಾಪ. ಎಂಥದ್ದು ಕಾಣ್ತಾನೆ ಇಲ್ಲ ಅನಿಸುತ್ತೆ, ನೋಡಿ ಕಾಣಿಸಿದ್ರೆ. ಅಯ್ಯೋ ದೇವರೇ, ಕೈಯೆಲ್ಲ ನೋವು ಬಂದೋಯ್ತು ಫುಲ್ಲು. ಗಾಡಿನ ಎಳ್ದು ಕೈನೇ ನೋವು ಬಂತು. ಮಳೆ ಬಂದಂಗಾಯ್ತು ಗೈಸ್. ಎಲ್ಲೂ ರೈನ್ ಕೋಟ್ ಏನೂ ಹಾಕಲಿಲ್ಲ, ಮಳೆ ಬಂದಂಗಾಯ್ತು ಅಷ್ಟೇ. ಏನೋ ಸಾಯಲಿ ಅಂತ ಏನೂ ಹಾಕಲಿಲ್ಲ. ಈಗಿನ್ನೇನಿಲ್ಲ, ಇಲ್ಲಿಂದ ಮತ್ತೆ ಹೊರಡ್ತೀವಿ. ನೆಕ್ಸ್ಟ್ ನೋಡ್ತೀವಿ, ಎಲ್ಲರೂ ಸ್ಟಾಪ್ ಕೊಡ್ಬೇಕನ್ಸಿರ್ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಸಿ ಯು, ಬಾಯ್ ಗೈಸ್. ಅಶೋಕ ಬೆಳಗಾಂ ಧಾರವಾಡ ಟೋಲ್ ಪ್ಲಾಜಾ, ಅದೇ ಬಾಗೇವಾಡಿಲಿದ್ದೀವಿ ಗೈಸ್. ಈ ಮಳೆ ಬರೋದು ಹೋಗೋದು ನಾನು ಎಲ್ಲೂ ರೆಕಾರ್ಡ್ ಮಾಡಿಲ್ಲ ಗೈಸ್. ಬಾಗೇವಾಡಿ ಅಂದರೆ ಇನ್ನೇನು ಬೆಳಗಾಂ ಹತ್ತತ್ರ ಇದ್ದೀವಿ. ಫುಲ್ ಸೈಕ್ಸ್ ಅಂದ್ಕೊಳ್ಳಿ. ದೇವ್ರೆ, ಫುಲ್ಲು ಗ್ಲೌಸ್ ಎಲ್ಲ ಬಿಚ್ಚಿಟ್ಬಿಟ್ಟೆ. ಅದು ಚಂಡಿ ಆಗುತ್ತೆ, ಮತ್ತು ಚಂಡಿ ಆದಮೇಲೆ ಹಿಂಸೆ. ಚಂಡಿ ಆದಮೇಲೆ ಹಾಕೋಕ್ಕೆ ಆಗಲ್ಲ. ಎಲ್ಲಿ ತನಕ ಅಂದರೆ ಹುಬ್ಳಿಯಿಂದ ಹಿಂದೆ ತನಕ ಒಂಚೂರು ಎಲ್ಲೋ ಒಂದೊಂದು ಕಡೆ ಬಂತು, ಒಂದೊಂದು ಕಿಲೋಮೀಟರು ನಿಂತೋಯ್ತು. ಹುಬ್ಳಿ ರೋಡ್ಸ್ ಗೈಸ್, ನಾನು ಮಾತಾಡಿಲ್ಲ, ಅಲ್ಲಿ ಹಾಕಿದ್ದೀನಿ. ಎಷ್ಟು ಅಂದರೆ ಯಪ್ಪ ದೇವ್ರೆ. ಆದರೆ ಬೈಪಾಸ್ ಮಾಡ್ತಾ ಇರೋದು, ಆದರೂ ಹೆವಿ ವರ್ಸ್ಟ್ ರೋಡ್ಸು. ಸೈಕಾಗಿತ್ತು. ಆದರೆ ಒಂದೊಂದು ಪ್ಯಾಚ್ ಚೆನ್ನಾಗಿತ್ತು, ಒಂದೊಂದು ಪ್ಯಾಚ್ ಮಾತ್ರ ಫುಲ್ ವರ್ಸ್ಟ್. ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಸಖತ್ತಾಗಿತ್ತು. ಈ ಜಾಗದಲ್ಲೂ ಫೋಟೋ ಎಲ್ಲ ತೆಗೆದಿದ್ದೆ ಗೈಸ್ ಮಾತ್ರ ಲಾಸ್ಟ್ ಟೈಮು. ಸಖತ್ ಅಂದ್ಕೊಳ್ಳಿ. ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 1:40 ಆಯಿತು. ನಾವೊಂದು ರೆಡ್ ಬುಲ್ ಬ್ರೇಕ್ ತೊಗೊಂಡಿದ್ದೆ ನಾನು. ಇಷ್ಟಾದ ಬಾದಾಮ್ ಜ್ಯೂಸ್ ಕುಡ್ದ. ಶಾಶು ಏನೂ ಕುಡಿಲಿಲ್ಲ. ಹೀಗೆ ರೈನ್ ಕೋಟ್ ಬಿಚ್ಚಿದಾಗ ಮಳೆ, ರೈನ್ ಕೋಟ್ ಹಾಕಿದರೆ ಬಿಸಿಲು. ಯಾವನಿಗೆ ಬೇಕು ಗುರು ಇದು? ನಾನು ರೈನ್ ಕೋಟ್ ಅದು ಹಾಕ್ಕೊಂಡಿಲ್ಲ, ಹೊಸದು ಒಂದು ತೊಗೊಂಡಿದ್ದೆ ಗೈಸ್. ರೈಡ್ ಅದು ಚೆನ್ನಾಗಿದೆ ನೋಡೋಕ್ಕೆ, ಅದಕ್ಕೆ ಹಾಕಿರಲಿಲ್ಲ ಹೊಸದು ಅಂತ. ಪ್ಲಾಸ್ಟಿಕ್ ಕವರ್ ಹಾಕ್ಕೊತೀನಿ. ಅದು ನಾನು ಮಗಂದು ಕುತ್ತಿಗೆ ಇಚ್ಚುತ್ತೆ ಅಂದರೆ ನೋಡಿರ್ಬೋದು, ಮೊದಲು ಹೇಳಿದ್ದೆ ಅನಿಸುತ್ತೆ ಫೋನ್ ವೀಡಿಯೋಸಲ್ಲಿ. ಈ ಗಾಳಿ ಗೈಸ್ ಹೆವಿ ಅಂದರೆ ಎಷ್ಟು ಗಾಳಿ ಅಂದರೆ ಆಗಲ್ಲ, ಮಾತ್ರ ತಡ್ಕೊಳ್ಳೋಕ್ಕೆ ಆಗಲ್ಲ, ಆ ಥರ ಗಾಳಿ ಮಾತ್ರ ಹೆವಿ ಹಿಂಸೆ. ರೋಡ್ಸ್ ಮಾತ್ರ ಕ್ರೇಜಿ. ಅದೇ ಹುಬ್ಳಿ ಬೈಪಾಸ್ ಒಂದು ಬಿಟ್ಟರೆ ಇನ್ನೆಲ್ಲ ಸಖತ್ ಅಂದ್ಕೊಳ್ಳಿ. ರೋಡ್ ಮಾತ್ರ 100, 110 ಹಿಂಗೇ ಮೇಂಟೈನ್ ಮಾಡ್ತಾ ಇದ್ವಿ. ಅಲ್ಲ ಇದ್ದೀವಿ ಇನ್ನೇನು.
ಏನು ಇದೇನು ಮಾಡಿಲ್ಲ ನಾವು, ಕಮ್ಮಿ ಸ್ಪೀಡಲ್ಲೇನು ಹೋಗ್ತಾ ಇಲ್ಲ. 100 110 ಪಕ್ಕ ಹೈವೇಸಲ್ಲಿ ಅಷ್ಟು ಹೋಗ್ಬೋದು, ಇದ್ರಲ್ಲಿ ಆರಾಮಾಗಿ ಹೋಗ್ಬೋದು. ಎಲ್ಲ ಫುಲ್ ಗ್ರೀನ್ ಆಗಿದೆ ನಾವು ಅವಾಗ ಬಂದಾಗ. ಇಲ್ಲಿ ನೋಡಿ, ಹಿಂಗೆ ಕೈ ಎತ್ತಿದ್ರೆ ಸಾಕು, ಹಿಂಗೆ ಗಾಳಿ ದೂಕ್ಬಿಡುತ್ತೆ, ಹಿಂದೆ ದೂಕುತ್ತೆ. ಎತ್ತಂಗಿಲ್ಲ, ಸಡನ್ನಾಗಿ ದೂಕಾಯ್ತು. ಈಗ ಹೋಗ್ತಾ ನಿಮಗೆ ಇದು ಕಾಣಿಸ್ಬೋದು, ಏನು ಹೇಳಿ, ವಿಕಾಸಸೌಧ ಅಂದ್ಕೊತೀನಿ. ವಿಕಾಸಸೌಧ ಇರಬೇಕು. ಹಾಂ, ಎಸ್, ವಿಕಾಸಸೌಧ ಇರಬೇಕು. ಅದು ಕಾಣಿಸುತ್ತೆ, ಅದು ತೋರಿಸ್ತೀನಿ ನೋಡಿ. ಗಾಡಿ ಹೆಂಗಂದರೆ ಹಿಂಗೆ ದೂಕ್ತಾ ಇದೆ, ಈ ಕಡೆಗೆ ದೂಕ್ತಾ ಇದೆ. ಲಾರಿ ಹೋಯ್ತಲ್ಲ, ಅದ್ರ ಗೊಚ್ಚೆಲ್ಲ ಗೊತ್ತಾಗುತ್ತೆ ನೋಡಿ. ಫುಲ್ ಹಿಂಗೆ ದೂಕುತ್ತೆ. ಹೆಲ್ಮೆಟ್, ವೈಸರು, ಇದು ಕ್ಯಾಮ್ರಾದಿದು ಲೆನ್ಸು ಎಲ್ಲ ಫುಲ್ಲು ಸೈಕಾಗೋಗಿತ್ತು. ಗ್ಲೌಸ್ ಹಾಕ್ಕೊಂಡು ಕೈಯೆಲ್ಲ ನೋವು ಬಂದಿತ್ತು. ಈಗ ಫ್ರೀ ಆಯಿತು. ಆದರೆ ಗ್ಲೌಸ್ ಇದ್ದಾಗಲೇ ಚೆನ್ನಾಗಿ ಅನ್ನಿಸ್ತಿತ್ತು ಒಂಥರ. ಮಸ್ತು. ಹೇಳಿದ್ನ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೈಸ್. ಇವತ್ತು ಮಹಾಬಲೇಶ್ವರಿಗೆ ಹೋಗ್ತೀವಿ. ಇವತ್ತು ಮಹಾಬಲೇಶ್ವರಿಗೆ ಹೋಗಿ ಸ್ಟೇ ಆಗಿ ನಾಳಿನ ಪ್ಲ್ಯಾನ್ಸ್ ನಾಳೆ ನೋಡ್ತೀವಿ. ಎಲ್ಲ ರೋಡೆಲ್ಲ ಫ್ಲಡ್ಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಇದು ಏನು ಹೇಳಿ, ಗೂಗಲ್ ಮ್ಯಾಪ್ಸಲ್ಲಿ ಗೊತ್ತಿಲ್ಲ, ನೋಡೋಣ ಹೇಗೆ ಏನು ಅಂತ. ರೋಡ್ ಫ್ಲಡ್ಡೆಡ್ ಅಂತ ಎಲ್ಲ ಕಡೆ ತೋರಿಸ್ತೈತೆ. ತುಂಬ ಮಳೆ ಬರ್ತಾ ಇದೆ ಅಂತೆ ಏನೋ. ಬೆಳಗಾವಿ ನೋಡಿ, 17 ಕಿಲೋಮೀಟರ್ಸ್ ಬೆಳಗಾವಿ. ಓ, ಚೈನ್ ಲೂಬ್ ಮಾಡಬೇಕಿತ್ತು, ನಿಲ್ಲಿಸ್ದಾಗ ಮರ್ತೇ ಹೋಯ್ತು ನೋಡಿ. ಮತ್ತಿನ್ನೇನು, ಏನೇನೋ ಹೇಳ್ಬೇಕು ಅಂದ್ಕೊಂಡಿದ್ದೆ, ಆವಾಗ ಕ್ಯಾಮ್ರಾ ಆನ್ ಮಾಡಲಿಲ್ಲ, ಇವಾಗ ಆನ್ ಮಾಡ್ದಾಗ ಏನು ಹೇಳಕ್ಕೆ ಬರ್ತಾ ಇಲ್ಲ. ಹಾಂ, ಅಷ್ಟೇ, ಇನ್ನೇನಿಲ್ಲ. ಇನ್ನು ಮಳೆ ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಇದೇ ಆಗ್ತಾ ಇದೆ ಮಳೆ. ಅಪ್ಪ, ಗಾಳಿ ಅಂದರೆ ಮಾತ್ರ, ಗಾಳಿ ಬಗ್ಗೆ ಮಾತ್ರ ತುಂಬ ಅದಿದೆ ಗಾಳಿ ಬಗ್ಗೆ. ಅಷ್ಟು ಗಾಳಿ. ಇದೇನು ಗುರು, ಈ ಕಡೆಗೆ ಬಂದೈತೆ ಲಾರಿ. ಯಾಕೆ ಗುರು? ಎರಡು ಸತಿ ಟ್ಯಾಂಕ್ ಫಿಲ್ ಮಾಡಿಸ್ದೆ. ಸಾರಿ, 3 ಸತಿ. ಮನೆಯಿಂದ ಹೊರಟಾಗಿಂದ 3 ಸತಿ ಟ್ಯಾಂಕ್ ಫಿಲ್ ಆಯಿತು ಗೈಸ್. ಚೆನ್ನಾಗಿ ಕೊಟ್ಟಿರ್ಬೋದು ಅನಿಸುತ್ತೆ ಮೈಲೇಜು. ಈಗ ಆಲ್ರೆಡಿ ಒಂದು 600 ಕಿಲೋಮೀಟರ್ಸ್ ಮಾಡಿದ್ದೀವಿ ಈಗ ಇಲ್ಲಿಗೆ. ಇನ್ನೂ ಒಂದು 330 340 ಎಷ್ಟು ಹೋಗಬೇಕು. 143. ಈಗ ಬೆಳಕಿದ್ದಂಗೆ ನಾವು ಆದಷ್ಟು ಕವರ್ ಮಾಡ್ಕೊಂಬಿಡ್ತೀವಿ. ಫುಲ್ಲು ಆದಷ್ಟು ಅಲ್ಲ, ಒಂದು ರೇಂಜಿಗೆ ನೈಟ್ ರೈಡೇ ಇಲ್ಲ ಅಂದ್ಕೊಳ್ಳಿ. ಈ ರೈಡಲ್ಲಿ ಇದು ಗುಜರಾತ್ ಹೋದಾಗ ಮಾಡಿದ್ವಿ, ಆದರೆ ನಿಮಗೆ ನಾವು ಅದನ್ನು ಹಾಕಿಲ್ಲ ನಾನು ಎಲ್ಲದನ್ನು. ರಾತ್ರಿ 3 ಗಂಟೆ 4 ಗಂಟೆ ತನಕ ಎಲ್ಲ ಗಾಡಿ ಓಡಿಸಿ, ಅಪ್ಪ ಅಷ್ಟು ಅಂದ್ಕೊಳ್ಳಿ. ಆ ಥರ ಮಾಡಬಾರ್ದು ಯಾವತ್ತು, ತಪ್ಪನ್ನ ಅಂತ ಹೇಳ್ಬಿಟ್ಟು ಈಗ ವಿ ಆರ್ ನಾಟ್ ಡೂಯಿಂಗ್ ನೈಟ್ ರೈಡ್ಸ್. ಅಲ್ಲಿ ವಿಕಾಸಸೌಧ ನಿಮಗೆ ಕಾಣ್ತಾ ಇಲ್ಲ, ಅಲ್ಲಿದೆ, ಅಲ್ಲಿ ದೂರ, ಅಲ್ಲಿ ವಿಕಾಸಸೌಧ. ದಟ್ ಈಸ್ ವಿಕಾಸಸೌಧ. ಅಲ್ಲೇ ಹತ್ರದಲ್ಲಿ ಹೋಗ್ತೀವಿ. ಹತ್ರದಲ್ಲಿ ಹೋದಾಗ ಒಂದು ಸ್ಟಾಪ್ ಕೊಡ್ತೀನಿ ನಿಮಗೆ ರೀ. ವೆಟ್ ರೋಡ್ಸ್. ಇನ್ನು ಹತ್ರ ಹೋದಾಗ ಸಿಗ್ತೀನಿ ರೀ, ಅಲ್ಲಿ ವಿಕಾಸಸೌಧ ಹತ್ರ ಸಿಗ್ತೀನಿ ನೋಡಿ. ಸುವರ್ಣ ವಿಧಾನಸೌಧ. ಫೋಟೋ ಬೇಕಾ? ಇದೇ ಸುವರ್ಣ ವಿಧಾನಸೌಧ, ವಿಕಾಸಸೌಧ ಎಲ್ಲ ಅದೇ. ಕ್ರೇಜಿ. ಬೆಳಗಾಂ ಸಖತ್ತಾಗಿದೆ. ನಡ್ಕೊಂಡೆಲ್ಲ ಹೋಗ್ಬೋದು ಅನಿಸುತ್ತೆ, ಏನೋ ಗೊತ್ತಿಲ್ಲ. ಅದೆಲ್ಲ ಬೆಳಗಾಂ ಸಿಟಿ ನೋಡಿ, ದೊಡ್ಡ ಸಿಟಿ, ಫುಲ್ ದೊಡ್ಡದು. ಆಯಿತಾ? ಮುಂಬೈ 483, ಪುಣೆ 331, ಸತಾರ 211 ಹೋಗ್ಬೇಕಾಯ್ತು. ಕೊಲ್ಹಾಪುರ್ 99, ನಿಪಾಣಿ 60, ಸಂಕೇಶ್ವರ್ 38. ನಾವಿನ್ನೂ 99 ಕೊಲ್ಹಾಪುರ್. ಎಷ್ಟು ಇತ್ತಲ್ವ, 231 ಏನೋ, ಅಲ್ಲಿಗೆ ಹೋಗ್ಬೇಕು. ಯಾವುದು ಅಂತಲೇ ಮರ್ತೋಯ್ತು. ಪುಣೆ ಪುಣೆಯಿಂದ ಹಿಂದೆನೇ ಮಹಾಬಲೇಶ್ವರ ಒಳಗಡೆ. ಸತಾರ 221 31 ಏನೋ ಇದ್ದಿದ್ದಲ್ವಾ. ಆದಷ್ಟು ಬೆಳಕಿದ್ದಂಗೆ ಹೋಗ್ಬಿಡ್ಬೇಕು ಗೈಸ್. ಡ್ಯೂ ಟು ಸೋ ಮಚ್ ಹೆವಿ ರೈನ್ಫಾಲ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಪನಿಂಗ್. ಸೊ
ಈ ಮಳೆ ಬರುತ್ತಾ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ರೈನ್ ಕೋಟ್ ಯಾವನ್ ಹಾಕೊತಾನೆ ಅಂತ ಹಾಕ್ಕೊಂಡಿಲ್ಲ. ಎಲ್ಲಿದ್ದೀವಿ ಗೊತ್ತಾ? ಕೊಗ್ನೋಲಿ ಟೋಲ್ ಪ್ಲಾಜಾ. ಇಲ್ಲಿಂದ ಬೆಂಗಳೂರಿಗೆ 591 ಕಿಲೋಮೀಟರ್ಸ್ ಇದೆ. ಹಂಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಮಹಾರಾಷ್ಟ್ರ ಸ್ಟೇಟ್ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ, ವೆಲ್ಕಮ್ ಟು ಮಹಾರಾಷ್ಟ್ರ ಗಾಯ್ಸ್. ಹಾ, ವೆಲ್ಕಮ್ ಟು ಮಹಾರಾಷ್ಟ್ರ. ಇಲ್ಲಿಂದ ಮಹಾರಾಷ್ಟ್ರ ನೋಡಿ. ನಾನು ಅಂದೆ ತಾನೇ, ಇಲ್ಲಿಂದ ಒಂದೇ ಒಂದು ಕನ್ನಡ ಇಲ್ಲ, ಬರೀ ಮರಾಠಿನೇ. ನಮ್ಮ ಕರ್ನಾಟಕ ಇಲ್ಲಿ ಬೆಳಗಾವಿ ತನಕನೂ ನೋಡಿ, ಇಲ್ಲೆಲ್ಲ ಬೆಳಗಾವಿ ತನಕನೂ ಇದೆ. ಏನು ಹೇಳಿ, ಮರಾಠಿ ಸೈ ಕನ್ಕೊಳ್ಳಿ. ಇದು ನೋಡಿ, ಇದೊಂದು ಚೆಕ್ ಪೋಸ್ಟೇ. ನಿದ್ದೆ ಬರ್ತುಂಟು, ನಿದ್ದೆ ಹೋಯ್ತಾ? ನಿದ್ದೆ ಮಾಡ್ತಿದ್ರು ಬಾಯ್ಸ್ ಎಲ್ಲ. ಕೊಲ್ಲಾಪುರದಿಂದ ಮುಂದೆ ಬಂದಿದ್ದೀವಿ. ಕೊಲ್ಲಾಪುರಲ್ಲಿ ಇದ್ದೀವಿ, ಕೊಲ್ಲಾಪುರದಿಂದ ಇಲ್ಲ ಮುಂದೆ ಬಂದಿದ್ದೀವಲ್ಲ. ಗಾಡಿ ಇಲ್ಲಿದೆ, ಮುಖ ನೋಡ್ಕೊಂಬಿಡಿ. ಇದೊಂದು ಮುಖ ನೋಡ್ಕೊಂಬಿಡಿ. ಇದು ಹಿಂದ್ಗಡೆಯಿಂದ ಡಿಕ್ಕಿ ಹೊಡಿತಿದೆ ನಮಗೆ. ಇದು ಪಾಪ ಗಾಡಿ ಓಡಿಸ್ತಿದೆ ಬಿಡಿ. ಇದು ಹಿಂದೆಯಿಂದ ಡಿಕ್ಕಿ ಹೊಡಿಯೋದು. ಭಾರಿ ನಿದ್ದೆ ಬರ್ತಿದ್ಯಂತೆ, ಅದಕ್ಕೆ ಬಾಯ್ ಸ್ಟಾಪ್ ಕೊಡ್ಕೊಂಡು ಕೂರ್ಸೋರೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನನಗೂ ನಿದ್ದೆ ಬರುತ್ತೆ. ನಿದ್ದೆ ಬರ್ಸೇ ಇವ್ರು ಕರ್ಕೊಂಡು ಹೋಗೋದು. ಇದೇನಿದು ವಡಾ ಪಾವ್. ಇದು ವಡಾ ಪಾವ್. ಇಲ್ಲೇನೋ ಖಾಲಿಯಾಗಿರೋದು ಪಾವ್ ಬಾಜಿ ಅಂತ, ಅಲ್ಲ ಮಿಸಲ್ ಪಾವ್ ಅಂತ. ನಾನು ತಿಂದೆ, ಚೆನ್ನಾಗಿತ್ತು ಮಿಸಲ್ ಪಾವ್. ವಡಾಪಾವ್ ಬಾಯ್ಸ್ ತಿಂತಾ ಇದ್ದಾರೆ. ಈಗ ಫ್ರೆಶ್ ಮಾಡಿಕೊಟ್ಟಿದ್ದು ವಡಾಪಾವ್ ಇಲ್ಲೇ ಮಾಡಿಕೊಟ್ರು. ಮಳೆ ಅಂತೂ ಹಿಂಗೆ ಬಿಡಿ 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 ಅಂತಲೇ ಇದೆ, ನಿಂತೇ ಇಲ್ಲ. ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ನಾನಂತೂ ರೈನ್ ಕೋಟ್ ಹಾಕ್ಕೊಂಡಿಲ್ಲ, ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ. ಕಾಣ್ತಾ ಇದೆಯಾ ಪ್ಲಾಸ್ಟಿಕ್ ಕವರು? ಬೆಸ್ಟು, ಒಂಚೂರು ನೀರು ಹೋಗಲ್ಲ. ಓಕೆ, ಇನ್ನೇನು ಮುಂದೆ ಸಿಗಲ್ಲ. ಕ್ಯಾಮ್ರಾ ಎಲ್ಲ ಬಿಚ್ಚಿಟ್ಬಿಟ್ಟೆ. ಇನ್ನೇನಿದ್ರು ಮಹಾಬಲೇಶ್ವರಿಗೆ ಹೋಗ್ಬಿಟ್ಟು ನೋಡೋಣ. ಮಹಾಬಲೇಶ್ವರ ತನಕ ಹೋಗ್ತಾರ ಇಲ್ವಾ ನೋಡಬೇಕು. ಎಲ್ಲಾಗುತ್ತೆ ಅಲ್ಲಿ ಸ್ಟೇ ಮಾಡಿಬಿಟ್ಟು ಸಿಗ್ತೀನಿ, ಸ್ಟೇ ಮಾಡಿದಾಗ. ಓಕೆ, ಬಾಯ್. ಮಳೆ ಹೆವಿ ಮಳೆ ಮಾತ್ರ, ಅಂದರೆ ಜೋರಿಲ್ಲ, ನಿಧಾನಕ್ಕೆ ಪಿರಿ 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 ಅಂತಿದೆ. ವಿಲ್ ಸಿ ಯು. ಹೆಂಗಿತ್ತು ಫಸ್ಟ್ ರೈಡು? ಹೇಳೋ ಮತ್ತೆ. ಇಲ್ಲಿಂದ ನೋಡಿ, ಇಲ್ಲೇ ಇದ್ದೆ ಡೋವಿ ಘಾಟು. ಅಣ್ಣ ಇಂಟರ್ಸೆಪ್ಟರಲ್ಲಿ ಫಸ್ಟ್ ತುಂಬ ಲಾಂಗ್ ರೈಡ್ ಹೆಂಗಿತ್ತು? ಗೈಸ್ ರೀಚ್ ಆಗಿದ್ದೀವಿ. ಎಲ್ಲ ಕಟ್ಲರಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಫುಲ್ ಸ್ಟ್ರಿಕ್ಟ್ ಆಗಿ ಹೋಗಿದೆ. ಸುಮ್ಮನೆ ಹಿಂಗೆ ಊಟ ಮಾಡೋದಕ್ಕೆ ಕೂತಿದ್ದೆ, ತೆಗೆದು ವಿಡಿಯೋ ಮಾಡ್ತೀನಿ. ನೋಡಿ ಕಣ್ಣು ಬಿಡು ನೋಡಿ, ಇಲ್ಲಿ ಕೆಂಪಾಗಿ ಹೋಗಿದೆ. ಇಬ್ರು ನಿದ್ದೆ ಮಾಡಿ ಎಂದು ಅಂತೂ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀವಿ. ಊಟ ಮಾಡ್ತಾ ಇದ್ದೀವಿ. ವ್ಲಾಗ್ ಎಂಡ್ ಮಾಡಿರ್ಲಿಲ್ಲ. ಇನ್ನು ಆ ಮಳೆಯಲ್ಲಿ ಮಾತ್ರ ಕ್ರೇಜಿ ಬಂದಿದ್ದು ಮಾತ್ರ. ನಮ್ಮ ವೈಸರಿಗೂ ಕತ್ಲೆ ಆಗಿದ್ದಕ್ಕೂ ನಿಗ್ರ. ರಾತ್ರಿ ಒಂದು ರೋಡಲ್ಲಿ ಬಂದ್ವಿ ಗೈಸ್. ಮಾತ್ರ ನಾಳೆ ಅಕಸ್ಮಾತ್ ಎಲ್ಲಾದ್ರೂ ಅಲ್ಲಿ ಹೋದ್ರೆ ತೋರಿಸ್ತೀವಿ ನೋಡಿ. ಇಲ್ಲ, ನಾಳೆ ಬರ್ಬೇಕಾದ್ರೆ ಅಲ್ಲೇ ಬರ್ಬೇಕನ್ಸುತ್ತೆ. ದೇವ್ರೇ, ಬಾಯಿಗೆ ಬಂದಿತ್ತು ಮಾತ್ರ. ಈಗ ಮಹಾಬಲೇಶ್ವರ ಇದ್ದೀವಿ. ಅದೇ ವ್ಲಾಗ್ ಎಂಡ್ ಮಾಡಿರಲಿಲ್ಲ, ಅದಕ್ಕೆ ಸುಮ್ಮನೆ ಹಿಂಗೆ ನೆನಪಾಯ್ತು ಅಪ್ಪ ಅಂತ ಫೋನ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೇಗೆ ಆಗ್ತದೆ ಅಂತ ಮುಂದೆ. ಇದು ವ್ಲಾಗ್ ಒನ್ ಡೇ ಲೇಟಾಗಿ ಬರ್ತಾ ಇದೆ, ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರುತ್ತೆ, ಇನ್ನೂ ಕಂಟಿನ್ಯೂಸ್ ಆಗಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ. ಓಕೆ, ಸಿ ಯು, ಬಾಯ್. ಕೈ ಊಟ ಮಾಡ್ತಾ ಇದ್ದೀನಿ, ಅದಕ್ಕೆ ಬಾಯ್.